ತಿರುಪತಿ ತಿಮ್ಮಪ್ಪನ ಭಕ್ತರ ಈ ಸುದ್ದಿಯನ್ನ ಗಮನಿಸಿ. ತಿರುಪತಿ ಹೋಗುವ ಮುನ್ನ ಒಮ್ಮೆ ಯೋಚನೆ ಮಾಡಿ. ಯಾಕೆ ಹೇಳ್ತಾ ಇದೀವಿ ಅಂದ್ರೆ 2-3 ದಿನ ಬಂದ್ ಆಗುತ್ತಾ ತಿರುಪತಿ ದೇವಸ್ಥಾನ ಅನ್ನುವಂತ ಪ್ರಶ್ನೆ ಇರುವಂತದ್ದು. ಯಾವ ಕಾರಣಕ್ಕೋಸ್ಕರ 2-3 ದಿನ ಬಂದ್ ಆಗುವಂತ ಸಾಧ್ಯತೆ ಇದೆ ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಹೋಗ್ತೀವಿ. 2-3 ದಿನ ಭಕ್ತರಿಗೆ ಪ್ರವೇಶ ಸಂಪೂರ್ಣ ಬಂದ್ ಆಗುವಂತ ಸಾಧ್ಯತೆ ಇರುವಂತದ್ದು. ಯಾಕೆ 2-3 ದಿನ ಭಕ್ತರಿಗೆ ಪ್ರವೇಶ ಸಂಪೂರ್ಣ ಬಂದ್ ಆಗುತ್ತೆ ಅಂದ್ರೆ ತಿಮ್ಮಪ್ಪನ ಸನ್ನಿಧಾನ ಶುದ್ಧೀಕರಣಕ್ಕಾಗಿ ಬಂದ್ ಮಾಡುವಂತ ಸಾಧ್ಯತೆ ಇದೆ. ಆಲಯ ಶುದ್ಧೀಕರಣಕ್ಕೆ ಮಿನಿಮಮ್ ಅಂದ್ರೂ 2-3 ದಿನಗಳು ಬೇಕಾಗಿರುವಂಥದ್ದು. ಸೊ ಹೀಗಾಗಿ 2-3 ದಿನಗಳ ಕಾಲ ಭಕ್ತರಿಗೆ ಪ್ರವೇಶ ನಿರ್ಬಂಧ ವಿಧಿಸುವಂತ ಸಾಧ್ಯತೆ ಇದೆ. ಲಡ್ಡುವಿನಲ್ಲಿ ದನ ಹಂದಿಯ ಕೊಬ್ಬು ಮಿನ್ನ ಎಣ್ಣೆಯನ್ನ ಬೆಳೆಸಿದ್ರು ಅನ್ನುವಂಥ ಆರೋಪ ಇದೆಯಲ್ಲ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಮ ಶಾಸ್ತ್ರದಂತೆ ನಡಿಬೇಕಾಗಿರುವಂಥದ್ದು ಶುದ್ಧೀಕರಣ ಸಭೆಯ ಎಕ್ಸ್ಕ್ಲೂಸಿವ್ ಆದಂಥ ದೃಶ್ಯ ಕೂಡ ನ್ಯೂಸ್ 18ಗೆ ಸಿಕ್ಕಿದೆ. ಸಿಎಂ ಜೊತೆ ಟಿಟಿಡಿ ಆಡಳಿತ ಮಂಡಳಿ ಕೂಡ ಸಭೆಯನ್ನ ಮಾಡಿರುವಂಥದ್ದು. ಇಒ 5 ತಜ್ಞರ ನಿಯೋಗ ಸಭೆಯಲ್ಲಿ ಭಾಗಿಯಾಗಿದೆ. ಯಾವಾಗ ಶುದ್ಧೀಕರಣ ಅಂತ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗ್ತದೆ. ಯಾವಾಗ ಶುದ್ಧೀಕರಣ ಮಾಡಬೇಕು, ಈ ಸಂದರ್ಭದಲ್ಲಿ ದೇವಸ್ಥಾನವನ್ನ ಬಂದ್ ಮಾಡಬೇಕಾ, ಎಷ್ಟು ದಿನಗಳ ಕಾಲ ಬಂದನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳಾಗಿರುವಂಥ ಚಂದ್ರಬಾಬು ನಾಯ್ಡು ಅವರ ನೇತೃತ್ವದಲ್ಲಿ ಟಿಟಿಡಿಯ ಆಡಳಿತ ಮಂಡಳಿಯವರು ಸೇರಿದಂತೆ ಪ್ರಮುಖರು ಭಾಗವಹಿಸಿದ್ರು. ವಿಜಯವಾಡದಲ್ಲಿ ಸಿಎಂ ಭೇಟಿಯಾಗಿರುವಂಥದ್ದು. ಟಿಟಿಡಿ ನಿಯೋಗದವರು ಭೇಟಿಯಾಗಿ ಚರ್ಚೆಯನ್ನ ಮಾಡಿದ್ದಾರೆ. ಬಂದ್ ಮಾಡಲಾಗತ್ತಾ ಅಥವಾ ಯಾವ ರೀತಿಯಾಗಿ ಆಗಮಶಾಸ್ತ್ರದ ಪ್ರಕಾರ ಶುದ್ಧೀಕರಣವನ್ನ ಮಾಡಲಾಗುತ್ತೆ ಕಾದ್ ನೋಡಬೇಕಾಗಿದೆ. ತಿರುಪತಿ ಲಡ್ಡು ಅಪವಿತ್ರ, ಆಂಧ್ರ ಡಿಸಿಎಂ ದೀಕ್ಷೆಯನ್ನ ಕೈಗೊಂಡಿದ್ದಾರೆ. ತಿರುಪತಿ ಲಡ್ಡು ಅಪವಿತ್ರ ಆಗಿರುವಂತಹ ಒಂದು ಕಾರಣ ಏನ್ ಕೇಳಿ ಬರ್ತಾ ಇದೆ, ಆ ಕಾರಣಕ್ಕೋಸ್ಕರ ಆಂಧ್ರ ಡಿಸಿಎಂ ಆಗಿರುವಂತಹ ಪವನ್ ಕಲ್ಯಾಣ್ ಅವರು ದೀಕ್ಷೆಯನ್ನ ಕೈಗೊಂಡಿದ್ದಾರೆ. 11 ದಿನಗಳ ಪ್ರಾಯಶ್ಚಿತ ದೀಕ್ಷೆಯನ್ನ ಕೈಗೊಂಡಿರುವಂಥದ್ದು ಪವನ್. ಗುಂಟೂರಿನ ವೆಂಕಟೇಶ್ವರ ದೇಗುಲದಲ್ಲಿ ದೀಕ್ಷೆಯನ್ನ ಕೈಗೊಂಡಿದ್ದಾರೆ. ಕ್ಷಮಿಸು ತಿಮ್ಮಪ್ಪ ಎಂಬ ಹೆಸರಿನಲ್ಲಿ ದೀಕ್ಷೆಯನ್ನ ಕೈಗೊಳ್ಳಲಾಗ್ತಾ ಇದೆ ಪವನ್ ಕಲ್ಯಾಣ್ ಅವರಿಂದ. 11 ದಿನಗಳ ದೀಕ್ಷೆ ಬಳಿಕ ತಿರುಪತಿಗೆ ಭೇಟಿಯನ್ನ ಕೊಡಲಿದ್ದಾರೆ. ದೇಗುಲ ಶುದ್ಧೀಕರಣ ಶಕ್ತಿ ನೀಡುವಂತೆ ಕೂಡ ಪ್ರಾರ್ಥನೆಯನ್ನ ಮಾಡಿಕೊಂಡಿದ್ದಾರೆ ಪವನ್ ಕಲ್ಯಾಣ್ ಅವರು. ಯಾವಾಗ ಈ ವಿಚಾರ ಗೊತ್ತಾಯಿತು ಆ ಕ್ಷಣದಿಂದಲೂ ಕೂಡ ಪವನ್ ಕಲ್ಯಾಣ್ ಅವರು ಆಘಾತವನ್ನು ವ್ಯಕ್ತಪಡಿಸ್ತಾ ಸನಾತನ ಧರ್ಮ ಉಳಿಸುವಂಥ ನಿಟ್ಟಿನಲ್ಲಿ ಸಮಿತಿಯನ್ನ ರಚನೆ ಮಾಡಬೇಕು ಅಂತೆಲ್ಲ ಮಾತನಾಡಿದರು. ಹೀಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ದೀಕ್ಷೆಯನ್ನ ಕೈಗೊಂಡಂತಹ ಸಂದರ್ಭ. 11 ದಿನಗಳ ಕಾಲ ದೀಕ್ಷೆಯನ್ನ ಕೈಗೊಳ್ತಾ ಇದ್ದಾರೆ. ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಹಾಗೆ ಸ್ಟಾರ್ ನಟರಾಗಿರುವಂಥ ಪವನ್ ಕಲ್ಯಾಣ್ ಅವರು ಕ್ಷಮಿಸು ತಿಮ್ಮಪ್ಪ ಎಂಬ ಹೆಸರಿನಲ್ಲಿ ದೀಕ್ಷೆಯನ್ನ ಕೈಗೊಳ್ಳಲಾಗಿದೆ. 11 ದಿನಗಳ ಬಳಿಕ ಅಂದರೆ ಆ ದೀಕ್ಷೆ ಮುಗಿದ ಬಳಿಕ ಅವರು ತಿಮ್ಮಪ್ಪನ ಸನ್ನಿಧಾನಕ್ಕೆ ಹೋಗ್ತಾರೆ, ಅಂದರೆ ತಿರುಪತಿಗೆ ಹೋಗಲಿದ್ದಾರೆ. ಶುದ್ಧೀಕರಣ ಮಾಡುವಂತ ನಿಟ್ಟಿನಲ್ಲಿ ಕೂಡ ಶಕ್ತಿ ಕೊಡಪ್ಪ ಅಂತ ಕೇಳ್ಕೊಳ್ತಾ ಇದ್ದಾರೆ. ದೀಕ್ಷೆಯನ್ನ ಕೈಗೊಂಡಿದ್ದಾರೆ. కారణం ఏంటంటే శతాబ్దాలుగా పోరాటం చేస్తున్నాం రామజన్మ అయోధ్య రామ మందిరం కోసం. దానికి కూడా వీళ్ళు 1,00,000 లడ్డు 1,00,000 లడ్లు ఇలా బీఫ్ తోటి పిగ్ ఫ్యాట్ తోటి ఫిష్ ఆయిల్ తోటి కలిపిన లడ్డు 1,00,000 లడ్లు కొన్ని దశాబ్దాలుగా శతాబ్దాలుగా అయోధ్య రామ మందిరం కావాలని చాలా ప్రతిష్టాత్మకంగా తీసుకుంటే దానికి కూడా తిరుపతి లడ్డులని టీటీడీ లడ్డులని ఇది దేశమంతా దీన్ని కదిలిపోయింది. ఈ రోజున ఇలాంటి అపవిత్రం జరిగింది. దీని గురించి ప్రస్తావిస్తే రిపోర్టులు బయటకు వస్తాయి. వైసీపీ నాయకత్వం కానీ ఇది రాజకీయ లబ్ధి కోసం చేస్తున్నారని ఒక మాట మాట్లాడుతూ ఉన్నారు. ಇದೆಲ್ಲದ್ರ ಬಗ್ಗೆನೂ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ತಿರುಪತಿಯಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮಂಜು, ವಿಜಯವಾಡದಲ್ಲಿ ಚಂದ್ರಬಾಬು ಅವರ ನೇತೃತ್ವದಲ್ಲಿ ಸಭೆಯನ್ನ ಮಾಡಲಾಗಿರುವಂಥದ್ದು. 2-3 ದಿನಗಳ ಕಾಲ ತಿರುಪತಿ ತಿಮ್ಮಪ್ಪನ ದರ್ಶನ ಭಕ್ತರಿಗೆ ಬಂದಾಗುವಂಥ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಎಷ್ಟು ದಿನಗಳ ಕಾಲ ಬಂದ್ ಮಾಡುವಂಥ ಸಾಧ್ಯತೆ ಇದೆ, ಯಾವಾಗ ಬಂದ್ ಮಾಡಿದ್ರೆ ಭಕ್ತರಿಗೆ ನಿಷೇಧವನ್ನ ಇರುವಂಥ ಸಾಧ್ಯತೆ ಇರುವಂಥದ್ದು, ಏನೇನೆಲ್ಲ ಚರ್ಚೆ ಆಯಿತು ಆ ಒಂದು ಸಭೆಯಲ್ಲಿ, ಏನು ಅಪ್ಡೇಟ್ ಸಿಗ್ತಾ ಇದೆ?
ಪೃಥ್ವಿ, ತಿರುಪತಿಯ ಲಡ್ಡೂನಲ್ಲಿ ಪ್ರಾಣಿಗಳ ಕೊಬ್ಬನ್ನ ಬೆರೆಸಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಆಲಯವನ್ನ ಶುದ್ಧಿ ಮಾಡಬೇಕು ಅನ್ನೋಂಥ ಒಂದು ತೀರ್ಮಾನಕ್ಕೂ ಕೂಡ ಈಗಾಗಲೇ ಟಿಟಿಡಿಯ ಅಧಿಕಾರಿಗಳು ಬಂದಿರುವಂತದ್ದು. ಇದೇ ಒಂದು ಕಾರಣಕ್ಕೋಸ್ಕರ ಇವತ್ತು ವಿಜಯವಾಡಕ್ಕೆ ಹೋಗಿದ್ದಾರೆ. ಟಿಟಿಡಿಯ ಇಒ ಮತ್ತು ಎಕ್ಸಿಕ್ಯೂಟಿವ್ ಇಒ ಮತ್ತು ಇಲ್ಲಿನ ಪ್ರಧಾನ ಅರ್ಚಕರು ಎಲ್ಲರೂ ಕೂಡ ಅಷ್ಟೇ ವಿಜಯವಾಡಕ್ಕೆ ಹೋಗಿ ಅಲ್ಲಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರನ್ನು ಕೂಡ ಅಷ್ಟೇ ಭೇಟಿ ಮಾಡಿ ಒಂದು ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಈ ಚರ್ಚೆಯ ಸಂದರ್ಭದಲ್ಲಿ ಕೂಡ ಅಷ್ಟೇ ಯಾವ ಒಂದು ಟೈಮ್ಗೆ ಆಲಯವನ್ನ ಶುದ್ಧಿ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ಈಗಾಗಲೇ ಚರ್ಚೆ ಮಾಡಿದೆ. ಯಾಕಂದ್ರೆ ಮುಂದಿನ ತಿಂಗಳು 4ನೇ ತಾರೀಕಿನಿಂದ ಬ್ರಹ್ಮ ರಥೋತ್ಸವ ಇದೆ. ಇಲ್ಲಿ ಆ ಒಂದು ಹಿನ್ನೆಲೆಯಲ್ಲಿ ಕೂಡ ಅಷ್ಟೇ ಶುದ್ಧೀಕರಣ ಮಾಡಬೇಕಾಗಿತ್ತು. ಆದ್ರೆ ಯಾವಾಗ ಲಡ್ಡುವಿನಲ್ಲಿ ಪ್ರಾಣಿಗಳ ಒಂದು ಕೊಬ್ಬಿನ ಅಂಶ ಇತ್ತು ಅನ್ನುವಂಥದ್ದು ಬಯಲಾಯಿತು, ಈ ಒಂದು ಸಂದರ್ಭದಲ್ಲಿಯೂ ಕೂಡ ಅಷ್ಟೇ ದೇವಾಲಯವನ್ನ ಶುದ್ಧಿ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೂ ಕೂಡ ಬಂದಿದ್ರು. ಅದರಂತೆ ಈಗಾಗಲೇ ಒಂದು ಸಭೆ ಕೂಡ ಅಷ್ಟೇ ಈಗಾಗಲೇ ಮಾಡ್ತಾ ಇದ್ದಾರೆ. ವಿಜಯವಾಡದಲ್ಲಿ ಒಂದು ಸಭೆ ಕೂಡ ಆಗ್ತಿದೆ. ಸಭೆ ಆದಂತಹ ಬಳಿಕ ಈ ಒಂದು ಆಲಯವನ್ನ ಯಾವಾಗ ಶುದ್ಧಿಯನ್ನ ಮಾಡೋದು ಅನ್ನುವಂಥದ್ರ ಬಗ್ಗೆ ನಿರ್ಧಾರವನ್ನ ಮಾಡ್ತಾರೆ. ಒಂದು ವೇಳೆ ಏನಾದ್ರೂ ನಾಳೆಯಿಂದಲೇ ಒಂದು 2-3 ದಿನಗಳ ಕಾಲ ಶುದ್ಧಿ ಕಾರ್ಯವನ್ನ ಮಾಡಬೇಕು ಅನ್ನಂತ ಪಕ್ಷದಲ್ಲಿ ಬಹುತೇಕ ತಿರುಮಲಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಒಂದು ರೀತಿಯಂತ ಸಂಕಷ್ಟ ಅಂತ ಹೇಳ್ಬೋದು. ಯಾರಿಗೂ ಕೂಡ ಅಷ್ಟೇ ಆಲಯದ ಒಳಗೆ ಪ್ರವೇಶ ಕೂಡ ಇರೋದಿಲ್ಲ. ಯಾಕಂದ್ರೆ ಇಡೀ ಆಲಯವನ್ನ ಶುದ್ಧೀಕರಣ ಮಾಡಬೇಕಾಗಿರುತ್ತೆ, ಸ್ವಚ್ಛತೆಯನ್ನ ಮಾಡಬೇಕಾಗಿರುತ್ತೆ, ಹೋಮ ಹವನಗಳನ್ನ ಮಾಡಬೇಕಾಗಿರುತ್ತೆ, ಶಾಂತಿ ಹೋಮವನ್ನು ಕೂಡ ಮಾಡಬೇಕಾಗಿರುತ್ತೆ. ಈ ಒಂದು ಕಾರಣಕ್ಕೋಸ್ಕರ ಭಕ್ತಾದಿಗಳಿಗೆ ಯಾರಿಗೂ ಕೂಡ ಅಷ್ಟೇ ಪ್ರವೇಶವನ್ನ ಇರೋದಿಲ್ಲ, ಪ್ರವೇಶವನ್ನ ನಿರಾಕರಿಸ್ತಾರೆ. ಜೊತೆಗೆ ಆನ್ಲೈನ್ ನಲ್ಲಿ ಕೂಡ ಅಷ್ಟೇ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಟಿಕೆಟ್ ಗಳನ್ನ ಕೂಡ ಬುಕ್ ಮಾಡಿದ್ದಾರೆ. ಕೆಲವರು ನಾಳೆನೂ ಬುಕ್ ಮಾಡಿದ್ದಾರೆ, ಕೆಲವರು ನಾಳಿದ್ದಕ್ಕೆ ಬುಕ್ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಏನಾದ್ರೂ ಆಲಯವನ್ನ ಬಂದ್ ಮಾಡಿ ಶುದ್ಧೀಕರಣ ಮಾಡುವಂತಹ ಸಂದರ್ಭದಲ್ಲಿ ಏನಿವರು ಬುಕ್ ಮಾಡಿದ್ರು ಅದನ್ನ ಮುಂದೊಂದು ದಿನಕ್ಕೆ ಮುಂದೂಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತಹದ್ದು. ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ನೋಡ್ತಾ ಇದ್ರೆ ಈಗಾಗಲೇ ಆಲಯದಲ್ಲಿ ಕೂಡ ಅಷ್ಟೇ ಶುದ್ಧೀಕರಣ ಮಾಡುವಂತಹ ಒಂದಷ್ಟು ಕೆಲಸಗಳನ್ನು ಕೂಡ ಈಗಾಗಲೇ ಸಿಬ್ಬಂದಿಯವರು ಕೂಡ ಬೆಳಗ್ಗೆಯಿಂದಲೂ ಕೂಡ ಮಾಡ್ತಿದ್ದಾರೆ. ಈಗಾಗಲೇ ಮೀಟಿಂಗ್ ಕೂಡ ಅಷ್ಟೇ ಆರಂಭವಾಗಿದ್ದು ಮೀಟಿಂಗ್ ಅಂತ್ಯ ಆದಂತಹ ಬಳಿಕ ಯಾವ ರೀತಿಯಂತಹ ಒಂದು ತೀರ್ಮಾನವನ್ನು ಟಿಟಿಡಿಯ ಅಧಿಕಾರಿಗಳು ತಗೊಳ್ತಾರೆ ಅನ್ನೋದು ನೋಡಬೇಕು. ಒಂದು ವೇಳೆ ಏನಾದ್ರೂ ಅಕ್ಟೋಬರ್ 4ನೇ ತಾರೀಕು ಬ್ರಹ್ಮ ರಥೋತ್ಸವ ಇರುವಂತದ್ದು, ಅಕ್ಟೋಬರ್ 1ನೇ ತಾರೀಕಿನಂದು ಶುದ್ಧೀಕರಣ ಮಾಡೋಣ ಅಂತ ಏನಾದ್ರೂ ಡಿಸೈಡ್ ಆಯ್ತು ಅಂತಂದ್ರೆ ಅಕ್ಟೋಬರ್ 1ರವರೆಗೂ ಕೂಡ ಅಷ್ಟೇ ಭಕ್ತಾದಿಗಳು ತಿರುಪತಿಯಲ್ಲಿ ದರ್ಶನವನ್ನ ಪಡ್ಕೊಳ್ಬಹುದು. ಒಂದು ವೇಳೆ ಏನಾದ್ರೂ ನಾಳೆಯಿಂದಲೇ 1-2 ದಿನಗಳ ಕಾಲ ಶುದ್ಧೀಕರಣ ಮಾಡೋಣ ಅಂತ ಏನಾದ್ರೂ ನಿರ್ಧಾರವನ್ನ ಮಾಡಿದ್ರೆ ನಾಳೆಯಿಂದ ಭಕ್ತಾದಿಗಳಿಗೆ ಪ್ರವೇಶ ಇರೋಲ್ಲ. ಇದೇ ಒಂದು ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ಈಗಾಗಲೇ ತೊಂದರೆ ಆಗಬಾರ್ದು. ಯಾಕಂದ್ರೆ ಲಡ್ಡು ಅಲ್ಲಿ ಈಗಾಗಲೇ ಪ್ರಾಣಿಗಳ ಒಂದು ಕೊಬ್ಬಿನಾಂಶ ಇದೆ ಅನ್ನುವಂಥದ್ದು ಯಾವಾಗ ಹೊರಗಡೆ ಬಂತು, ಈಗಾಗಲೇ ಭಕ್ತಾದಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ನೊಂದಿದ್ದಾರೆ. ತಿಮ್ಮಪ್ಪನ ದರ್ಶನಕ್ಕೂ ಕೂಡ ಬರೋದಕ್ಕೆ ಹಿಂದೇಟನ್ನು ಹಾಕ್ತಿದ್ದಾರೆ. ಈ ಒಂದು ಕಾರಣಕ್ಕೋಸ್ಕರ ಒಂದು ಕಡೆ ಶುದ್ಧಿ ಕಾರ್ಯ ನಡೀತಿದ್ರು ಕೂಡ ಅಷ್ಟೇ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತಾನು ಕೂಡ ಈಗಾಗಲೇ ಚರ್ಚೆ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ. ಇದೆಲ್ಲದರ ನಡುವೆ ಕೂಡ ಅಷ್ಟೇ ಕೊನೆಯದಾಗಿ ಯಾವ ರೀತಿಯಂತ ನಿರ್ಧಾರವನ್ನ ಟಿಟಿಡಿಯ ಮ್ಯಾನೇಜ್ಮೆಂಟ್ ತಗೊಳುತ್ತೆ, ಮುಖ್ಯಮಂತ್ರಿ ಅವರು ಯಾವ ರೀತಿಯಂತ ನಿರ್ಧಾರವನ್ನ ಫೈನಲೈಸ್ ಮಾಡ್ತಾರೆ ಅನ್ನುವಂಥದ್ದನ್ನ ನಾವು ಕಾದು ನೋಡಬೇಕಾಗಿರುತ್ತೆ. ಪೃಥ್ವಿ, ತಿರುಪತಿಯಲ್ಲಿ ಲಡ್ಡು ವಿವಾದದ ಎಫೆಕ್ಟ್ ಭಕ್ತರ ಸಂಖ್ಯೆ ಕ್ಷೀಣಿಸಿದೆ. ಲಡ್ಡು ಖರೀದಿ ಕಡಿಮೆ ಆಗ್ತಾ ಇರುವಂಥದ್ದು ಆತಂಕದಲ್ಲೇ ದರ್ಶನ ಮಾಡ್ತಾ ಇದ್ದಾರೆ ಭಕ್ತರು. ಯಾವಾಗ ಪ್ರಾಣಿಯ ಕೊಬ್ಬನ್ನ ಬಳಸಲಾಗಿದೆ ಅನ್ನುವಂಥ ವಿಚಾರ ದೇಶದಾದ್ಯಂತ ದೊಡ್ಡ ಮಟ್ಟದಲ್ಲಿ ಆಕ್ರೋಶಕ್ಕೆ ತುತ್ತಾಗಿದೆಯೋ ಆ ಸಂದರ್ಭದಿಂದಲೂ ಕೂಡ ಭಕ್ತರ ಸಂಖ್ಯೆ ಕ್ಷೀಣಿಸಿದೆ. ಹಾಗೆ ಲಡ್ಡನ್ನ ಖರೀದಿ ಮಾಡುವಂತಹ ಒಂದು ಸಂಖ್ಯೆನೂ ಕೂಡ ಕಡಿಮೆ ಆಗಿದೆ. ಈ ಮುಂಚೆ ಹೋದಂಥವರು ಮಿನಿಮಮ್ ಒಂದು 5-10 ಈ ರೀತಿಯಾಗಿ ಲಡ್ಡನ್ನ ಖರೀದಿ ಮಾಡ್ತಾ ಇದ್ರು. ಆದರೆ ಆ ಖರೀದಿ ಮಾಡ್ತಾ ಇರುವಂಥ ಲಡ್ಡಿನ ಸಂಖ್ಯೆ ಕೂಡ ಕಡಿಮೆ ಆಗಿರುವಂಥದ್ದು. ಆತಂಕದಲ್ಲೇ ದರ್ಶನವನ್ನು ಮಾಡ್ತಾ ಇದ್ದಾರೆ. ಭಾನುವಾರ ಆದರೂ ಕೂಡ ಭಕ್ತರ ಸಂಖ್ಯೆ ಕಡಿಮೆ ಇರುವಂಥದ್ದು. 2 ಗಂಟೆಗಳಲ್ಲೇ ಆಗ್ತಾ ಇದೆ ತಿಮ್ಮಪ್ಪನ ದರ್ಶನ. ತಿರುಪತಿಯಿಂದ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಈ ಮುಂಚೆ ಎಲ್ಲ ಮಿನಿಮಮ್ ಅಂದ್ರೂ 10ರಿಂದ 12 ಗಂಟೆಗಳ ಕಾಲ ಬೇಕಾಗಿತ್ತು. ಅದರಲ್ಲೂ ಶನಿವಾರ ಭಾನುವಾರ ಈ ರೀತಿಯಾಗಿ ಹೋಗ್ಬಿಟ್ರೆ ವೀಕೆಂಡಲ್ಲಿ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಕೂಡ ಜಾಗ ಇರ್ತಿರಲಿಲ್ಲ. ಆದರೆ ಈಗ ಖಾಲಿ ಆಗಿರುವಂಥದ್ದು. ಭಕ್ತರ ಸಂಖ್ಯೆ ಕಡಿಮೆ ಆಗಿದೆ. ಲಡ್ಡು ಪ್ರಸಾದವನ್ನು ತೆಗೆದುಕೊಳ್ತಾ ಇರುವಂಥವರ ಸಂಖ್ಯೆನೂ ಕೂಡ ಕಡಿಮೆ ಆಗಿರುವಂಥದ್ದು. ಯಾಕಂದರೆ ಯಾವಾಗ ಲಡ್ಡುವನ್ನು ಅಪವಿತ್ರಗೊಳಿಸಿದ್ದಾರೆ ಅನ್ನುವಂಥ ವಿಚಾರ ಸಾಕಷ್ಟು ಭಕ್ತರಿಗೆ ನೋವನ್ನು ತಂದಿದೆ. ಅದು ನೋವನ್ನು ತಂದಿರುವಂಥ ಹಿನ್ನೆಲೆಯಲ್ಲಿ ತುಂಬ ಜನ ಸದ್ಯಕ್ಕೀಗ ಬೇಡ ಮುಂದೆ ಹೋಗೋಣ ಅನ್ನುವ ರೀತಿಯಲ್ಲಿ ಪೋಸ್ಟ್ಪೋನ್ ಮಾಡ್ಕೊಳ್ತಾ ಇದ್ದಾರೆ ತಮ್ಮ ದೇವರ ದರ್ಶನವನ್ನು. ಹಾಗೆ ಲಡ್ಡುವನ್ನು ಖರೀದಿ ಮಾಡ್ತಾ ಇರುವಂಥದ್ದನ್ನು ಕೂಡ ಕಡಿಮೆ ಮಾಡಿದ್ದಾರೆ. ತಿರುಪತಿಯಲ್ಲಿ ಭಕ್ತರ ಸಂಖ್ಯೆ ಸಾಕಷ್ಟು ಇಳಿದಿದೆ. ದರ್ಶನದ ಕ್ಯೂನಲ್ಲಿ ಕೂಡ ಭಕ್ತರ ಸಂಖ್ಯೆ ಫುಲ್ ಕಡಿಮೆ ಆಗಿರುವಂಥದ್ದು. ಲಡ್ಡುವಿಗೂ ಡಿಮ್ಯಾಂಡ್ ಕಡಿಮೆ ಆಗಿದೆ. ಲಡ್ಡು ಕೌಂಟರ್ನಲ್ಲಿ ಕಡಿಮೆ ಜನ ಕಾಣ್ತಾ ಇದ್ದಾರೆ. ಆ ದೃಶ್ಯಾವಳಿಗಳನ್ನ ಕೂಡ ನಿಮಗೆ ತೋರಿಸ್ತಾ ಇದ್ವಿ. ತಿರುಪತಿಯಲ್ಲಿ ಭಕ್ತರ ಸಂಖ್ಯೆ ಇಳಿಮುಖ ಆಗಿರುವಂಥದ್ದನ್ನ ನೋಡ್ಬೋದು ನೀವು. ದರ್ಶನದ ಕ್ಯೂನಲ್ಲೂ ಕೂಡ ಇಳಿಮುಖ ಆಗಿದೆ. ಬೇಗ ಇವಾಗ ಎಲ್ಲರ ಅಂದ್ರೆ ದೇವರ ದರ್ಶನವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಹೋಗ್ತಾ ಇರುವಂಥ ಭಕ್ತರು. ಹಾಗೆ ಲಡ್ಡು ಕೌಂಟರ್ ಕೂಡ ಖಾಲಿ ಹೊಡಿತಾ ಇದೆ.
ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ತಿರುಪತಿಯಿಂದಲೇ ನೇರ ಸಂಪರ್ಕದಲ್ಲೇ ಇದ್ದಾರೆ. ಮಂಜು, ನೋಡ್ತಾ ಇದೀವಿ ಯಾವಾಗ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದಾಯಿತು, ಆಕ್ರೋಶ ವ್ಯಕ್ತವಾಯಿತು, ಲಡ್ಡು ಪ್ರಸಾದನೆ ಅಪವಿತ್ರಗೊಳಿಸಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಭಕ್ತರು ಕೂಡ ನೋವಿನಲ್ಲಿರುವಂಥದ್ದು. ಇದು ಯಾವ ರೀತಿಯ ಪರಿಣಾಮ ಬೀರಿದೆ? ಅಲ್ಲಿ ಬರ್ತಾ ಇರುವಂಥ ಭಕ್ತರ ಸಂಖ್ಯೆ ಆಗಿರ್ಬೋದು, ಲಡ್ಡುವನ್ನ ಕೊಂಡ್ಕೊಳ್ತಾ ಇರುವಂಥವರ ಒಂದು ಸಂಖ್ಯೆ ಆಗಿರ್ಬೋದು. ಖಂಡಿತವಾಗ್ಲೂ ಪೃಥ್ವಿ, ಯಾಕಂದ್ರೆ ತಿರುಪತಿ ತಿಮ್ಮಪ್ಪನಿಗೆ ಕೊಡ್ತಿರುವಂತಹ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬಿನಾಂಶ ಇದೆ ಅನ್ನುವಂಥದ್ದು ಯಾವಾಗ ಬಯಲಾಯ್ತೋ ಎಲ್ಲೋ ಒಂದು ಕಡೆ ಭಕ್ತಾದಿಗಳ ಮೇಲೆ ಕೂಡ ಅಷ್ಟೇ ಅದರ ಎಫೆಕ್ಟ್ ಹೊಡೆದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ತಿರುಪತಿಯಲ್ಲಿ ಶನಿವಾರ ಭಾನುವಾರ ಬಂತು ಅಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ. ಸುಮಾರು 1.5 ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ. ಆದ್ರೆ ಇವತ್ತಿನ ಪ್ರಕಾರವಾಗಿ ಇದುವರೆಗೂ ಕೂಡ ಸುಮಾರು 50,000ಕ್ಕೂ ಕೂಡ ಅಧಿಕ ಜನ ಭಕ್ತಾದಿಗಳು ಬಂದಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಿರುವಂತದ್ದು. ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು, ಕಂಪ್ಲೀಟ್ ಆಗಿ ಒಂದಷ್ಟು ಖಾಲಿಯಾಗಿ ಉಳಿದಿರುವಂತದ್ದು. ಯಾಕಂದ್ರೆ ಕಂಪ್ಲೀಟ್ ಆಗಿ ಇಷ್ಟೊತ್ತಿನಲ್ಲಿ ಕಂಪ್ಲೀಟ್ ಆಗಿ ಕ್ರೌಡ್ ಆಗ್ತಾ ಇತ್ತು, ಜನ ಓಡಾಟಕ್ಕೂ ಕೂಡ ಅಷ್ಟೇ ಆಗ್ತಾ ಇರಲಿಲ್ಲ, ಅಷ್ಟೊಂದು ರೀತಿಯಂತ ದೊಡ್ಡ ಮಟ್ಟದ ಕ್ರೌಡ್ ಇರ್ತಾ ಇತ್ತು. ಆದ್ರೆ ಎಲ್ಲೋ ಒಂದು ಕಡೆ ಈ ಇನ್ಸಿಡೆಂಟ್ ಏನಾಯ್ತು, ಇನ್ಸಿಡೆಂಟ್ ಆದಂತ ಬಳಿಕ ಲ್ಯಾಬ್ ರಿಪೋರ್ಟ್ಗಳು ಬಂದಂತ ಬಳಿಕ ಭಕ್ತಾದಿಗಳ ಸಂಖ್ಯೆ ಕೂಡ ಅಷ್ಟೇ ಇಳಿಮುಖ ಆಗ್ತಾ ಇರುವಂತದ್ದು. ಅದರಲ್ಲೂ ಕೂಡ ಅಷ್ಟೇ ಲಡ್ಡು ಖರೀದಿ ಅಂತೂ ಸಂಪೂರ್ಣವಾಗಿ ಇಳಿಮುಖ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಬೇರೆ ದಿನಗಳು ಹೋಲಿಕೆ ಮಾಡ್ಕೊಂಡು ಇವತ್ತು ಲಡ್ಡು ಕೂಡ ಅಷ್ಟೇ ಮಾರಾಟ ಆಗಿರುವಂತದ್ದು ತೀರಾ ಕಡಿಮೆ ಅಂತಾನೆ ಹೇಳ್ತಾ ಇರುವಂತದ್ದು. ಇಲ್ಲಿ ಕೂಡ ನನ್ನ ಜೊತೆ ಒಬ್ಬ ಭಕ್ತಾದಿ ಕೂಡ ಇದ್ದಾರೆ, ಅವ್ರನ್ನು ಕೂಡ ನಾನು ಮಾತನಾಡಿಸಿದೆ. ಮೇಡಮ್, ಎಲ್ಲಿಂದ ಬಂದಿರಂತ ನೀವು? ಬ್ಯಾಂಗ್ಳೂರಿಂದ ಬಂದಿರೋದು. ಓಕೆ, ನಿಮ್ಗೂ ವಿಚಾರ ಗೊತ್ತಿದೆ ಅನ್ಕೊಂತೀನಿ. ಏನ್ ಅನ್ಸುತ್ತೆ? ಯಾಕಂದ್ರೆ ಇದೊಂದು ರೀತಿ ಭಕ್ತಾದಿಗಳ ಭಾವನೆಗೆ ಧಕ್ಕೆ ತರುವಂತಹ ವಿಚಾರ ಇದು. ಹೌದು, ಆಕ್ಚುಲಿ ಇದು ತಿರುಪತಿ ಅಂತ ಹೇಳೋದು ಸುಮ್ಮನೆ ಅಲ್ಲ, ಇದು ವರ್ಲ್ಡ್ ಫೇಮಸ್ ಅಂತಾನೆ ಹೇಳ್ಬೋದು. ತುಂಬಾ ಭಕ್ತಾದಿಗಳು ಯಾವತ್ತೂ ಅಷ್ಟೇ ಇಲ್ಲಿ 3,000 ಕೋಟಿ ಜನ ಬರ್ತಾರೆ ದರ್ಶನಕ್ಕೋಸ್ಕರ. ಪ್ರತಿಯೊಬ್ರು ಬಂದು ಲಡ್ಡು ತಗೊಂಡು ಹೋಗ್ತಾರೆ. ಬಟ್ ಅಲ್ಲಿ ನಮ್ಗೆ ಅದು ಇಲ್ಲಿ ಬಂದಾಗ ಜಾತಿ ಭೇದ ಎಲ್ಲ ಇಲ್ಲ. ಸೊ ನಮ್ಗೆ ಕೆಲವರು ಬ್ರಾಹ್ಮಿನ್ಸ್ ಇರ್ತಾರೆ, ಕೆಲವು ನಾನ್ ವೆಜಿಟೇರಿಯನ್ಸ್, ಏನಾದ್ರೂ ಕೂಡ ಅನಿಮಲ್ ಫ್ಯಾಟ್ ಅನ್ನ ಯೂಸ್ ಮಾಡಿದ್ದಾರೆ ಅನ್ನೋದು ರಿಪೋರ್ಟ್ ಸುಮಾರು ವರ್ಷದಿಂದ ಅದು ಇದೆಯೋ ಇಲ್ಲೋ ಗೊತ್ತಿಲ್ಲ. ಬಟ್ ಇವಾಗಂತೂ ಇಲ್ಲ, ಬಟ್ ಮುಂಚೆ ಇದೆ ಅಂತ ಬಂದಿದೆ ರಿಪೋರ್ಟ್. ಬಟ್ ರಿಪೋರ್ಟ್ ಅಂತೂ ಸೆಂಟ್ರಲ್ ಗವರ್ಮೆಂಟ್ ಇಂದ ಬಂದಿದೆ, ಅದಂತೂ ಸತ್ಯ. ಬಟ್ ಈ ತರ ಅದನ್ನ ಮುಂಚೆ ಮಾಡಿ ಇವಾಗ ರಿಪೋರ್ಟ್ ತೆಗ್ದಿದ್ದಾರೆ. ಬಟ್ ಇವಾಗ ಅದು ಭಕ್ತರಿಗೆ ಏನಾಗಿದೆ, ಅದು ತುಂಬಾ ಸಂಕಟ ಬಂದಿದೆ. ಇಲ್ಲಿ ಫಸ್ಟ್ ಆಫ್ ಆಲ್ ತಿರುಪತಿ ಅನ್ನೋದು ಸುಮಾರು ವರ್ಷದಿಂದ ಇದೆ, ಅದು ಎಮೋಷನ್ ಅನ್ಬೋದು. ಜನಗಳು ಇಲ್ಲಿ ಬಂದು ಅವ್ರ ಕೋರಿಕೆ ನೀವು ನೋಡ್ಬೋದು. ಭಕ್ತಾದಿಗಳು ಬಸ್ಸಲ್ಲಿ ಬರ್ತಾರೆ, ಇದರಲ್ಲಿ ಟ್ರೈನಲ್ಲಿ ಬರ್ತಾರೆ, ಟ್ರಾವೆಲ್ ಮಾಡ್ತಾರೆ, ಇಲ್ಲಿ ರೂಮ್ ಇರೋದಿಲ್ಲ, ಅವ್ರಿಗೆ ವಾಶ್ರೂಮ್ ಫೆಸಿಲಿಟಿ ಇರಲ್ಲ. ಬಟ್ ಸ್ಟಿಲ್ ಅವ್ರು ಬಂದು ದರ್ಶನ ಮಾಡೋಕ್ಕೋಸ್ಕರ ಬರ್ತಾರೆ. ಅಲ್ಲಿ ಕೂಡ ಅವ್ರು 1 ನಿಮಿಷನೂ ಬಿಡೋದಿಲ್ಲ ದೇವ್ರನ್ನ ನೋಡಕ್ಕೆ. ಅವ್ರಿಗೆ ಸಿಗೋದೇನು ಅಂದ್ರೆ ಒಂದು ಸಿಹಿ ಲಡ್ಡು ಮಾತ್ರ. ಆ ಲಡ್ಡು ಎಲ್ಲ ಹಿಂಗ್ ಮಾಡಿದ್ದಾರೆ ಅಂದ್ರೆ ತುಂಬಾ ಬೇಸರದ ವಿಷಯ. ಬಟ್ ಏನಾಗುತ್ತೆ ಅಂದ್ರೆ ಇದನ್ನ ಹೆಂಗ್ ತಗೋಬೇಕು ಜನ ಅಂದ್ರೆ ಪಾಸಿಟಿವ್ ಆಗಿ ತಗೋಬೇಕು. ಹಂಗಂತ ನಾವು ದೇವ್ರೇ ಇಲ್ಲ ಹಂಗಾದ್ರೆ ಇಲ್ಲಿ ತಿರುಪತಿಯಲ್ಲಿ ಹಿಂಗ ಆಗಿದೆ ಅಂದಾಗ ಮತ್ತೆ ದೇವ್ರ ಇಲ್ಲ ಅಂತಾನು ಕೆಲವರು ಜನ ಹೇಳ್ತಾರೆ. ಬೇರೆ ಮತ್ತಾಗ ಹೇಳ್ತಾ ಇದ್ದಾರೆ ಹಂಗಾರೆ ದೇವ್ರೇ ಇಲ್ಲ, ಅಲ್ಲಿ ದೇವ್ರ ಇದ್ದಿದ್ರೆ ಮತ್ತೆ ಯಾಕೆ ಮಾಡ್ತಾ ಇದ್ರು ಈ ಕೆಲಸ ಅಂತ. ದೇವ್ರು ಎಲ್ಲ ಕಡೆ ಇದ್ದಾರೆ, ನಮ್ಮ ಪ್ರಕಾರ ದೇವ್ರು ಎಲ್ಲಾ ಮೂಲಕ ಇದ್ದಾರೆ, ಎಲ್ಲಾದ್ರಲ್ಲೂ ಇದ್ದಾರೆ. ನಮಗೆ ಒಂದು ವಿಗ್ರಹ ರೂಪದಲ್ಲಿ ಬಂದು ನಮ್ಮ ಕಡೆಯಿಂದ ಸೇವೆ ಮಾಡಿಸ್ಕೊಳಕ್ ಇಷ್ಟಪಡ್ತಾರೆ. ಇವಾಗ ನಾವು ಈ ತರ ಸೇವೆ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರು ಖಂಡಿತ ಇಲ್ಲಿ ಮಾಯ ಆಗ್ಬೇಕಾಗಿದೆ, ಆ ತರ ಒಂದು ಇದು ಬಂದಿದೆ. ಸೊ ಇವಾಗ ಇಲ್ಲಿ ಆಗ್ತಾ ಇರೋದು ನೋಡಿದ್ರೆ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಆ ನಂಬಿಕೆ ಅನ್ನೋದು ಒಂದಿದೆ ಅಲ್ವಾ, ಅದು ಕೆಲವು ಭಕ್ತರಿಗೆ ಹೋಗ್ಬಿಡುತ್ತೆ ಆ ನಂಬಿಕೆ. ನೋಡ್ದಂಗೆ ನೀವು ವರ್ಷದಲ್ಲಿ ಎಷ್ಟು ಸಲ ಬರ್ತೀರಾ ತಿರುಪತಿಗೆ ಅಂತ? ನಾನು ತಿಂಗಳಲ್ಲಿ 2 ಸತಿ ಬರ್ತೀನಿ. ಓಕೆ, ನೀವು ತಿಂಗಳಲ್ಲಿ 2 ಸತಿ ಬರ್ತೀರಾ. ವೀಕೆಂಡ್ ಅಂತ ಬಂದಾಗ ನೀವು ನೋಡ್ತಾ ಇರುವಂತ ಕ್ರೌಡ್ ಗಿಂತ ಜಾಸ್ತಿ ಇರ್ತಿತ್ತ ಅಥವಾ ಕಡಿಮೆ ಇರ್ತಿತ್ತ? ಇಲ್ಲ, ಇವತ್ತಿನ ತುಂಬಾ ಕಡಿಮೆ ಇದೆ. ನಿನ್ನೆನೂ ಅಷ್ಟೇ ತುಂಬಾ ಕಡಿಮೆ ಇತ್ತು. ಈ ನ್ಯೂಸ್ ಬಂದಾದ್ಮೇಲೆ ಆಕ್ಚುಲಿ ತುಂಬಾ ಕಡಿಮೆ ಆಗಿದ್ದಾರೆ. ಇವಾಗ ಬರೋ ತಿಂಗಳು ಬ್ರಹ್ಮೋತ್ಸವ ಇದೆ. ಸೊ ಬ್ರಹ್ಮೋತ್ಸವ ಮುಂಚೆ ಭಕ್ತರು ಏನ್ ಮಾಡ್ತಾರೆ, ಬ್ರಹ್ಮೋತ್ಸವ ಬಂದ್ರೆ ತುಂಬಾ ಜನ ಬರ್ತಾರೆ ಅನ್ಬಿಟ್ಟು ಅದ್ರ ಹಿಂದಿನ ತಿಂಗಳೇ ಬಂದು ಭಕ್ತಿ ಮಾಡ್ಕೊಂಡು ಹೋಗ್ತಾರೆ. ನೀವು ಕಲ್ಯಾಣಿ ನೋಡ್ಬೋದು, ಕಲ್ಯಾಣಿ ಕೂಡ ಖಾಲಿ ಇದೆ. ಆಕ್ಚುಲಿ ಅದರ ಖಾಲಿ ಇರೋದಿಲ್ಲ, ತುಂಬಾ ಜನ ತುಂಬಿಕೊಂಡಿರ್ತಾರೆ. ಇದು ಆಕ್ಚುಲಿ ಭಕ್ತರಿಗೆ ಕರ್ನಾಟಕ ಆಗಿರ್ಬೋದು, ತಮಿಳುನಾಡು ಎಲ್ಲ ಒಂದು ಜಾಗದಲ್ಲೂ ಇದೊಂದು ಪಿಂಚ್ ಅನ್ನೋದಾಗಿ ಜನಸಂಖ್ಯೆ ಕಡಿಮೆ ಆಗಿದೆ. ದರ್ಶನ ಮಾಡಿದ್ರ? ದರ್ಶನ ಇನ್ನ ಮಾಡಿಲ್ಲ, ಮಾಡಕ್ ಹೋಗ್ಬೇಕು. ನೀವು ದರ್ಶನ ಆಗಿದ್ದಾದ್ಮೇಲೆ ಲಡ್ಡು ಖರೀದಿ ಮಾಡ್ತೀರಾ ಹೇಗೆ? ಸೊ ಈಗ ನಾನು ಹೇಳ್ಬೇಕು ಅಂದ್ರೆ, ಆನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ, ಈಗ ನಮ್ದು ಸಪ್ಲೈ ಆಗ್ತಾ ಇರೋದು ನಂದಿನಿ ಗೀ ಅಂತ ಎಲ್ಲರಿಗೂ ಗೊತ್ತದು. ಸೊ ಅದ್ರ ಮೇಲೆ ನನಗೆ ನಂಬಿಕೆ ಇದೆ. ಸೊ ಯಾಕಂದ್ರೆ ಈ ರಿಪೋರ್ಟ್ ಬಂದು ಹೋದ ವರ್ಷ ಮೂಲಕ ರಿಪೋರ್ಟ್ ತೆಗ್ದಿದ್ದಾರೆ. ಬಟ್ ಇವಾಗ ಹೇಳ್ತಾರೆ ನಂದಿನಿದಿಂದ ಪಾರ್ಸಲ್ ಆಗ್ತಾ ಇದೆ, ಅದ್ರ ಮೂಲಕ ಕರೆಕ್ಟ್ ಇದೆ ಅಂತ. ಸೊ ಏನ್ ಮಾಡಕ್ಕಾಗಲ್ಲ, ಎಲ್ಲ ದೇವ್ರ ಮೇಲೆ ನಾವು ವಾರ ಹಾಕಿ ನಾನು ಪಕ್ಕ ಖರೀದಿ ಮಾಡ್ತೀನಿ. ಟಿಟಿಡಿ ಅವರು ಕೇಳಿದಷ್ಟು ತುಪ್ಪವನ್ನ ಪೂರೈಸ್ತೇವೆ. ಕೆಎಂಎಫ್ ಬಳಿ 10,000 ಮೆಟ್ರಿಕ್ ಟನ್ ಇದೆ. ಬಳ್ಳಾರಿಯಲ್ಲಿ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾಕೆಂದ್ರೆ ಈಗ ಕಂಪ್ಲೀಟ್ ಆಗಿ ಬೇರೆ ಎಲ್ಲ ಟೆಂಡರ್ ಅನ್ನ ರದ್ದು ಮಾಡಿ ನಂದಿನಿ ತುಪ್ಪವನ್ನ ಮಾತ್ರ ಬಳಕೆ ಮಾಡಲಿಕ್ಕೆ ಟಿಟಿಡಿ ನಿರ್ಧಾರವನ್ನ ಮಾಡಿರುವಂತ ಕಾರಣಕ್ಕೋಸ್ಕರ ಹೆಚ್ಚಿನ ಬೇಡಿಕೆಯನ್ನ ಇಡ್ಲಾಗ್ತಾ ಇದೆ. ಅವ್ರು ಏನೇ ಬೇಡಿಕೆ ಇಡ್ಲಿ ಅದೆಲ್ಲವನ್ನೂ ಕೂಡ ಪೂರೈಸುವಂತ ಶಕ್ತಿ ಕೆಎಂಎಫ್ ಇದೆ ಅಂತ ಕೆಎಂಎಫ್ನ ಅಧ್ಯಕ್ಷರು ಹೇಳಿದ್ದಾರೆ. ಆಂಧ್ರ ಸರ್ಕಾರದಿಂದ ನಮಗೆ ಮೇಲ್ ಬಂದಿದೆ, 4,000 ಮೆಟ್ರಿಕ್ ಟನ್ ಪೂರೈಕೆಗೆ ಕೇಳಿದ್ದಾರೆ ಅವರು.
ನಾವು ಪೂರೈಕೆ ಮಾಡಲಿಕ್ಕೆ ತಯಾರಾಗಿದ್ದೇವೆ ಅಂತ ಭೀಮಾ ನಾಯಕ್ ಅವರು ಅದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ನಮ್ಮಲ್ಲಿ ಇವತ್ತು 10,000 ಮೆಟ್ರಿಕ್ ಟನ್ ತುಪ್ಪ ಸ್ಟಾಕ್ ಇದೆ, ಬೆಣ್ಣೆ ಸ್ಟಾಕ್ ಇದೆ ನಮ್ಮ ಹತ್ರ. ಓಕೆ, ನಾವು ಇವತ್ತು ತಿರುಪತಿ ಅವರು ಎಷ್ಟು ಕೇಳ್ತಾರೆ ಅಷ್ಟು ತುಪ್ಪನ ಕೊಡೋಕ್ಕೆ ನಾವು ತಯಾರಿದ್ದೀವಿ. ಒಂದು ಹೌದು, ಈಗ ಮೊನ್ನೆ ಅಲ್ಲಿರ್ತಕ್ಕಂಥ IAS ಅಧಿಕಾರಿಗಳು ಮತ್ತು ಅಲ್ಲಿರ್ತಕ್ಕಂಥ ಆಂಧ್ರ ಸರ್ಕಾರದಿಂದ ನಮಗೆ ಮೇಲ್ ಬಂದಿದೆ, ದೂರವಾಣಿ ಮುಖಾಂತರ ನಮ್ಮ ಅಧಿಕಾರಿಗಳಿಗೆ ಮಾತಾಡಿದ್ದಾರೆ. ಇನ್ನು 4,000 ಮೆಟ್ರಿಕ್ ಟನ್ ತುಪ್ಪವನ್ನು ನೀವೇ ಸಪ್ಲೈ ಮಾಡಬೇಕು, ಇನ್ಮೇಲೆ ನಾವು ನಂದಿನಿ ತುಪ್ಪನೇ ತೋಳ್ತೀವಿ ಅಂಥೇಳಿ ಅವರು ನಮ್ಮ ಅಧಿಕಾರಿಗಳ ಜೊತೆಗೆ ಮಾತುಕತೆ ಆಗಿದೆ. ಇನ್ನು 4,000 ಟನ್ ತುಪ್ಪ ಏನು ಬೇಡಿಕಿದೆ ನಾವು ಅದನ್ನು ಸಪ್ಲೈ ಮಾಡೋಕ್ಕೆ ತಯಾರಿದ್ದೀವಿ. ನೋಡ್ರಿ, ನಮ್ಮಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಮಹಿಳೆಯ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 59 ಪೀಸ್ ಮಾಡಿ ಫ್ರಿಡ್ಜ್ನಲ್ಲಿಟ್ಟಂತ ಹಂತಕ ಕೆಲವೇ ಕ್ಷಣದಲ್ಲಿ ಪೋಸ್ಟ್ ಮಾರ್ಟಮ್ ಅನ್ನ ಮಾಡಲಾಗುತ್ತೆ. ಇಡೀ ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸಿದಂತ ಒಂದು ಪ್ರಕರಣ ಇದು. 59 ಪೀಸನ್ನ ಮಾಡಲಾಗಿತ್ತು. ದೆಹಲಿ ಪ್ರಕರಣದಲ್ಲಾದರೂ ಶ್ರದ್ಧಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ 35 ಪೀಸನ್ನ ಮಾಡಲಾಗಿತ್ತು. ಆದರೆ ಈ ಪ್ರಕರಣದಲ್ಲಿ 59 ಪೀಸನ್ನ ಮಾಡಲಾಗಿದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನ ಮಾಡಲಾಗಿದೆ. ಎಲ್ಲ ಪೀಸ್ಗಳಿಗೂ ಮೊದಲು ನಂಬರಿಂಗ್ ಮಾಡಲಾಗಿರುವಂಥದ್ದು. 59 ಪೀಸನ್ನ ಜೋಡಿಸಿ ಮರಣೋತ್ತರ ಪರೀಕ್ಷೆಯನ್ನ ಮಾಡಲಾಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮರಣೋತ್ತರ ಪರೀಕ್ಷೆ ಮಾಡಲಾಗುತ್ತೆ.